ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿನಿಂದ ಸಚಿನ್ ಹುಲಿಗಿರಿ ಅಂತ. ಹೆಲ್ದಿ ಫೈನಾನ್ಸ್ ಗೈಡ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದಿನ ಒಂದು ಸಂಚಿಕೆಯಲ್ಲಿ ಆನ್ಲೈನ್ನಲ್ಲಿ ಹಳೆ ವಸ್ತುಗಳ ಮಾರಾಟ ಇದರಿಂದ ಆಗುತ್ತಿರೋ ಮೋಸಗಳನ್ನು ನೋಡೋಣ, ಏನಾಗ್ತಾ ಇದೆ ಅಂತೇಳಿ. ಇಲ್ಲಿ ಹಳೆಯ ಬಟ್ಟೆ ಮಾರಾಟಕ್ಕಿಟ್ಟು 36,000 ರೂಪಾಯಿನ ಕಳೆದುಕೊಂಡಳು. ವೈದ್ಯಕಾಂತಿಗೆ 9,60,000 ರೂಪಾಯಿ ಕನ್ನ ಹಾಕಿದ್ದಾರೆ. ಇವೆರಡೂ ಆಗಿದ್ದು ಆನ್ಲೈನ್ನಲ್ಲಿ ತಮ್ಮ ಹಳೆಯ ವಸ್ತುಗಳನ್ನು ಮಾರಾಟಕ್ಕೆ ಇಟ್ಟಂಥ ಪರಿಸ್ಥಿತಿಯಲ್ಲಿ ಆಗಿದ್ದು. ಸೈಬರ್ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಅಲ್ಲಿ ಇವರಿಬ್ಬರಿಗೂ ಮೋಸ ಆಗಿದೆ. ಹಾಗಾದರೆ ಆಗಿದ್ದೇನು? ಒಬ್ಬ ವಿದ್ಯಾರ್ಥಿನಿ ಸ್ಟೂಡೆಂಟು ತನ್ನ ಹಳೆಯ ಬಟ್ಟೆಗಳನ್ನು 1,850 ರೂಪಾಯಿಗೆ ಮಾರಾಟಕ್ಕಿಟ್ಟಿದ್ದಾಳೆ. ಆ ಒಂದು ಆ್ಯಡನ್ನು ನೋಡಿ ಅಪರಿಚಿತ ವ್ಯಕ್ತಿ ಕರೆ ಮಾಡಿದ್ದಾನೆ. ಆ ಅಪರಿಚಿತ ವ್ಯಕ್ತಿ ಕರೆ ಮಾಡಿ, ನಾನು ಈ ಬಟ್ಟೆಯನ್ನು ಖರೀದಿಸ್ತೀನಿ, ನನಗೆ ನೀವು ವಾಟ್ಸಪ್ನಲ್ಲಿ QR ಕೋಡನ್ನು ಕಳಿಸ್ತೀನಿ, ಅದನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಹಣ ಜಮಾ ಆಗುತ್ತೆ ಅಂತ ನಂಬಿಸಿದ್ದಾನೆ. ಅದೇ ರೀತಿಯಾಗಿ ಆ ಒಂದು ವಿದ್ಯಾರ್ಥಿನಿ ಟೆಸ್ಟ್ ಟ್ರಾನ್ಸ್ಫರ್ ಮಾಡೋಣ ಅಂತ 2 ರೂಪಾಯಿನ ಟ್ರಾನ್ಸ್ಫರ್ ಮಾಡಿದ್ದಾಳೆ. ಆದರೆ ಆ 2 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದು ಆ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಹಂತ ಹಂತವಾಗಿ 36,000 ರೂಪಾಯಿಗಳ ಆಕೆಯ ಖಾತೆ ಅಂತ ಮಾಯವಾಗಿದೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಏನಾಗಿದೆ ಅಂತ. ವೈದ್ಯ ಖಾತೆಗೆ 9,60,000 ರೂಪಾಯಿನ ಕನ್ನ ಹಾಕಿದ್ದಾರೆ. ಡಾಕ್ಟ್ರು ಹಳೆಯ ಗೃಹೋಪಯೋಗಿ ಸಾಮಾನುಗಳನ್ನು ಮಾರಾಟಕ್ಕೆ ಆನ್ಲೈನಲ್ಲಿ ಇಟ್ಟಿದ್ದಾರೆ. ಕಳ್ಳ ವಾಟ್ಸಪ್ನಲ್ಲಿ ಚಾಟ್ ಮಾಡಿದ್ದಾನೆ. ಚಾಟ್ ಮಾಡಿ QR ಕೋಡ್ ಕಳಿಸಿದ್ದಾನೆ. ಈ QR ಕೋಡ್ನ ಸ್ಕ್ಯಾನ್ ಮಾಡಿ, ಅಂದರೆ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಅದೇ ರೀತಿ ಹೇಳಿದ್ದಾನೆ. ಅವರು ಅದನ್ನು ನಂಬಿ ಸ್ಕ್ಯಾನ್ ಮಾಡಿದ್ದಾರೆ. ಸ್ಕ್ಯಾನ್ ಮಾಡಿದ ತಕ್ಷಣ 22,000 ರೂಪಾಯಿ ಕಟ್ಟಾಗಿದೆ. ಆ ಸಂದರ್ಭದಲ್ಲಿ ಡಾಕ್ಟ್ರು ಕಳ್ಳನಿಗೆ ಫೋನ್ ಮಾಡಿ, ಇದು 22,000 ರೂಪಾಯಿ ಕಟ್ಟಾಗಿದೆ ಅಂತ ಹೇಳಿದ ತಕ್ಷಣ ಅವನು, ಇಲ್ಲ ನಿಮ್ಮ ಅಕೌಂಟಿಗೆ ವಾಪಸ್ ದುಡ್ಡು ಹಾಕ್ತೀನಿ, ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ, ಆನ್ಲೈನ್ ಅಕೌಂಟ್ ಡೀಟೇಲ್ಸ್ ಕೊಡಿ, ನೆಟ್ ಬ್ಯಾಂಕಿಂಗ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದಾನೆ. ಆ ತಕ್ಷಣ ಅವರು ಡಾಕ್ಟ್ರು ತಮ್ಮ ನೆಟ್ ಬ್ಯಾಂಕಿಂಗ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಡೀಟೇಲ್ಸ್ ಕೊಟ್ಟ ತಕ್ಷಣ ಆ ವ್ಯಕ್ತಿ, ಆ ಸೈಬರ್ ಕಳ್ಳ 9,60,000 ರೂಪಾಯಿ ಹಣಗಳನ್ನು ಅವರ ಖಾತೆಯಿಂದ ಕದ್ದಿದ್ದಾನೆ. ಇಲ್ಲಿ ಕೆಲವೊಂದು ಸಮಾನವಾದಂಥ ತಪ್ಪುಗಳಾಗಿದ್ದಾವೆ. ಎರಡೂ ಒಂದು ಎಕ್ಸಾಂಪಲಲ್ಲಿ, ಒಬ್ಬರು ವಿದ್ಯಾರ್ಥಿ, ಒಬ್ಬರು ವೈದ್ಯ. ಏನಾಗಿದೆ, ವಾಟ್ಸಪ್ನಲ್ಲಿ ವ್ಯವಹಾರ ಮಾಡಿದ್ದಾರೆ. ಅಪರಿಚಿತ ವ್ಯಕ್ತಿ, ಗೊತ್ತಿರಲಿಲ್ಲ. ಅದೇ ರೀತಿಯಾಗಿ ಅಪರಿಚಿತ ಕಳಿಸಿದಂಥ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ್ದಾರೆ. ಈ ಎರಡು ಒಂದು ಸಮಾನವಾದ ಅಂಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಇಂಥ ಒಂದು ಸಂದರ್ಭಗಳಲ್ಲಿ ಈ ಒಂದು ಮೋಸಗಳನ್ನು ಹೇಗೆ ತಪ್ಪಿಸ್ಕೋಬೋದು, ನಾವು ಏನೇ ಮಾಡಬಹುದು ಅಂತ ನೋಡೋಣ. ಮುಖ್ಯವಾಗಿ ನಿಮ್ಮ ಹಳೆಯ ವಸ್ತುಗಳಿದ್ದರೆ ಆನ್ಲೈನ್ನಲ್ಲಿ ಮಾರಾಟ ಮಾಡೋಬೇಡ, ಕಡಿಮೆ ಮಾಡಿ. ಸಾಧ್ಯ ಆದಷ್ಟು ಮನೆ ಹತ್ತಿರ ಇರುವಂಥ ಒಂದು ಗುಜರಿ ಶಾಪಿಗೋ ಅಥವಾ ಬೇರೆಯವ್ರಿಗೆ ಯಾರ್ಯಾರು ಅವಶ್ಯಕತೆ ಇದ್ದಲ್ಲಿ, ನಿಮ್ಮ ಮನೆಯ ಕೆಲಸಗಾರರು ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿ ಯಾರಾದರೂ ತುಂಬ ಬಡವರಿದ್ದವರಿಗೆ ಕೊಡಿ. ಆ ರೀತಿಯನ್ನು ಮಾಡೋದ್ರಿಂದ ನಿಮಗೂ ಒಂದು ದಾನ ಮಾಡಿದಂಥ ಸಮಾಧಾನ ಇರುತ್ತೆ, ಅವ್ರಿಗೂ ಉಪಯೋಗ ಆಗುತ್ತೆ ಅಂಥ ವಸ್ತುಗಳು. ಅಪರಿಚಿತರೊಂದಿಗೆ ವಾಟ್ಸಪ್ನಲ್ಲಿ ವ್ಯವಹಾರವನ್ನು ಮಾಡಲೇಬೇಡಿ. ಅದು ತುಂಬ ಇತ್ತೀಚಿನ ದಿನಗಳಲ್ಲಿ ತುಂಬ ಆಗ್ತಾ ಇದೆ. ಅದರಿಂದ ತುಂಬ ಜನ ಹಣ ಕಳೆದುಕೊಳ್ತಾ ಇದ್ದಾರೆ. ಅದರಲ್ಲಿಯೂ ಅಪರಿಚಿತರನ್ನು ಕಳಿಸಿದಂಥ QR ಕೋಡ್ನ ಇಂದಿಗೂ ಸ್ಕ್ಯಾನ್ ಮಾಡಬೇಡಿ. ಅದು ತುಂಬ ರಿಸ್ಕ್ ಇರುತ್ತೆ ಅದರಲ್ಲಿ. ಅದೇ ರೀತಿಯಾಗಿ ಅವ್ರು ಏನು ಹೇಳ್ತಾರೆ, ಟೆಸ್ಟ್ ಟ್ರಾನ್ಸ್ಫರ್ ಮಾಡೋಣ, ಟೆಸ್ಟ್ 1 ರೂಪಾಯಿ 2 ರೂಪಾಯಿ ಮಾಡಿ ಅಂತ ಟೆಸ್ಟ್ ಟ್ರಾನ್ಸ್ಫರ್ ಮಾಡೋಣ ಅಂತ ಹೇಳ್ತಾರೆ. ಅಂಥ ಟೆಸ್ಟ್ ಟ್ರಾನ್ಸ್ಫರ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಕ್ಯಾಶ್ ಅಥವಾ ಕ್ಯಾಶ್ ಆನ್ ಡೆಲಿವರಿ ವ್ಯವಹಾರ ಮಾಡಿ. ಅಂದರೆ ಇಂಥ ಸಾಮಾನು ಆನ್ಲೈನಲ್ಲಿಯೂ ನೀವು ವ್ಯವಹಾರ ಮಾಡ್ಬೋದು. ಮಾಡಿದರೆ ಕ್ಯಾಶ್ ಕೊಟ್ಟು ತೊಗೊಂಡು ಹೋಗಿ ಅಂತ ಹೇಳಿ, ಅಥವಾ ನಿಮ್ಮ ಸಾಮಾನು ಕಳಿಸಿದ ಮೇಲೆ ಕ್ಯಾಶ್ ಆನ್ ಡೆಲಿವರಿ ತಗೊಳ್ಳಿ. ಈ ರೀತಿ ಮಾಡೋದ್ರಿಂದ ನೀವು ಯಾವುದೇ ಥರದ ಡಿಜಿಟಲ್ ಅಥವಾ ಆನ್ಲೈನ್ ಮೋಸಕ್ಕೆ ಬಲಿಯಾಗೋದಿಲ್ಲ. ಈ ರೀತಿಯಾದ ಒಂದು ನಾನು ಕಂಟೆಂಟನ್ನು ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಹೆಲ್ಪ್ ಆಗಲಿ, ಅನುಕೂಲವಾಗಲಿ ಅಂತ. ಈ ರೀತಿಯ ಒಂದು ವಿಷಯಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಆಮೇಲೆ ಈ ವಿಷಯಗಳು ಸಮಂಜಸ ಅನ್ನಿಸ್ತಾ ಇದೆ ಅಂತಂದರೆ, ಮತ್ತೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನಿಸ್ತಾ ಇದ್ದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸಿ. ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಅಥವಾ ನಿಮಗೆ ಏನಾದರೂ ಈ ಥರದ ಮೋಸಗಳಾದಲ್ಲಿ ಅಥವಾ ಮೋಸಗಳನ್ನು ನೀವು ತಪ್ಪಿಸಿಕೊಂಡಿದ್ದಲ್ಲಿ ಜಾಣತನದಲ್ಲಿ, ಆ ವಿಷಯದಲ್ಲಿ ಕಮೆಂಟ್ ಮಾಡಿ. ಮತ್ತು ಇಂಥ ಒಂದು ಈ ಪ್ರಯತ್ನಕ್ಕೆ ಬೆಂಬಲ ಕೊಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.